ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರವೀಣ್ ಆರ್ಟ್ಸ್ ಕನ್ನಡಿಗ. ಸೊ ಈಗಾಗಲೇ ಫಸ್ಟ್ ರೌಂಡ್ ರಿಸಲ್ಟ್ ಎಲ್ಲ ಅನೌನ್ಸ್ ಆಗಿದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಚಾಯ್ಸ್ ಸೆಂಟ್ರ್ ಬಗ್ಗೆ. ಸೊ ಚಾಯ್ಸ್ ಸೆಂಟ್ರ್ ಬಗ್ಗೆ ಈ ವಿಡಿಯೋ ಆಗಿರುತ್ತೆ. ಸೊ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಸೊ ಲೆಟ್ಸ್ ಬ್ಯಾಕ್ ಇನ್ ಟು ದ ವಿಡಿಯೋ. ಸೊ ಈಗಾಗಲೇ ಫಸ್ಟ್ ರೌಂಡ್ ರಿಸಲ್ಟ್ ಎಲ್ಲ ಬಂದಾಯಿತು, ಅಲಾಟ್ಮೆಂಟ್ ಕೂಡ ಆಗಾಯಿತು. ಸೊ ಚಾಯ್ಸ್ ಎಂಟ್ರಿ ಬಗ್ಗೆ ಸುಮಾರು ಜನಕ್ಕೆ ಇನ್ನೂ ಕೂಡ ಕನ್ಫ್ಯೂಷನ್ ಇದೆ. ಸೊ ಅದಕ್ಕಾಗಿ ಈ ವಿಡಿಯೋ. ಸೊ ಬೇಸಿಕಲಿ ನಾನು ಇಲ್ಲಿ 2 ಗ್ರೂಪಾಗಿ ಕ್ಲಾಸಿಫೈ ಮಾಡ್ತೀನಿ. ಯಾವ ಗ್ರೂಪಪ್ಪ ಅಂದರೆ, ಒಂದು ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಆಲ್ರೆಡಿ ಅಲಾಟೆಡ್ ಅ ಸ್ಪೆಸಿಫಿಕ್ ಕಾಲೇಜ್ ಆರ್ ಅ ಕೋರ್ಸ್ ಇನ್ ಅ ಪರ್ಟಿಕ್ಯುಲರ್ ಕಾಲೇಜ್. ಇನ್ನೊಂದು ಸೆಕೆಂಡ್ ಗ್ರೂಪ್ ಯಾವುದಪ್ಪ ಅಂತಂದರೆ, ಯಾವೊಂದು ಸ್ಟೂಡೆಂಟ್ಸ್ಗಳಿಗೆ ಯಾವುದೇ ಒಂದು ಕಾಲೇಜ್ ಅಥವಾ ಕೋರ್ಸ್ ಅಲಾಟ್ ಆಗಿಲ್ಲ, ಅವರು ಏನು ಮಾಡಬೇಕು, ಹಾಗೂ ಯಾವೊಂದು ಕಾಲೇಜ್ ಅಥವಾ ಕೋರ್ಸ್ ನಿಮಗೆ ಸಿಕ್ಕಿದೆ ಅವರು ಯಾವ ಚಾಯ್ಸ್ಗಳಿದೆ ನಿಮ್ಮ ಮುಂದೆ ಅನ್ನೋದನ್ನು ಹೇಳ್ತೀನಿ. ಸೊ ಫಸ್ಟು ನಿಮಗೆ ಯಾವುದಾದ್ರು ಒಂದು ಕಾಲೇಜ್ ಅಥವಾ ಕೋರ್ಸ್ ಅಲಾಟ್ ಆಗಿದೆಯಪ್ಪ ಅಂದರೆ ನಿಮ್ಮ ಮುಂದೆ 4 ಚಾಯ್ಸ್ಗಳಿರ್ತವೆ. ದ ಫಸ್ಟ್ ಒನ್ ಇಸ್ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಸೊ ಏನಪ್ಪ ಇದು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂದರೆ, ಫಸ್ಟ್ ಚಾಯ್ಸ್ 1 ಏನಪ್ಪ ಅಂತಂತಂದರೆ, ನಿಮಗೆ ಸಿಕ್ಕಿರುವಂತಹ ಕಾಲೇಜು ನಿಮಗೆ ಸಂಪೂರ್ಣವಾಗಿ ಒಪ್ಪಿಗೆ ಇದೆ, ನಾವು ಈ ಕಾಲೇಜಲ್ಲಿ ಹೋಗ್ತೀನಿ ಅಂತ ಅನ್ನೋರು ಫಸ್ಟ್ ಚಾಯ್ಸನ್ನು ಎಂಟ್ರಿ ಮಾಡಬೇಕು. ಸೊ ನನ್ನ ರೆಕಮೆಂಡೇಷನ್ ಏನಪ್ಪ ಅಂದರೆ, ನಿಮ್ಮ ಆಪ್ಷನ್ ಎಂಟ್ರಿಯ ಫಸ್ಟ್ನೇ ಆಪ್ಷನ್ ಸಿಗೋವರೆಗೂ ನೀವು ಆಪ್ಷನ್ ಎಂಟ್ರಿಯಲ್ಲಿರಿ. ಸಿಕ್ಕಿದಾಗ ಮಾತ್ರ, ಅಥವಾ ಸೆಕೆಂಡ್ ರೌಂಡ್ವರೆಗಿರಿ, ಸೆಕೆಂಡ್ ರೌಂಡ್ ವೆಯ್ಟ್ ಮಾಡಿಬಿಟ್ಟು ಅಲ್ಲಿ ಸಿಕ್ಕಿದಾಗ ಮಾತ್ರ ನೀವು ಹೋಗಿ, ಫಸ್ಟ್ ಆಪ್ಷನ್ ಸಿಕ್ಕಿಲ್ಲ ಅಂದರೆ ಆಗ ಮಾತ್ರ ಹೋಗಿ. ಬಟ್ ಫಸ್ಟ್ ರೌಂಡಲ್ಲಿ ಮಾತ್ರ ನೀವು ಫಸ್ಟ್ ಆಪ್ಷನ್ ಬಿಟ್ಟು ಇನ್ಯಾವ ಆಪ್ಷನ್ ಸಿಕ್ಕಿದ್ರು ಕೂಡ ನೀವು ಸೆಕೆಂಡ್ ರೌಂಡ್ ವೆಯ್ಟ್ ಮಾಡಿ. ಕಟ್ ಆಫ್ ಜಾಸ್ತಿ ಆಗೇ ಆಗುತ್ತೆ, ತಲೆ ಕೆಡಿಸ್ಕೊಬೇಡಿ. ದ ಸೆಕೆಂಡ್ ಚಾಯ್ಸ್ ಏನಪ್ಪ ಅಂದರೆ, ಸಿಕ್ಕಿರುವಂತಹ ಕಾಲೇಜಿನ ಹೋಲ್ಡ್ ಮಾಡೋದು. ನೆಕ್ಸ್ಟು ನಾನು ಇದಕ್ಕಿಂತ ಸ್ವಲ್ಪ ಒಳ್ಳೆ ಕಾಲೇಜನ್ನು ನಾನು ನೋಡ್ತಾ ಇದ್ದೀನಿ ಅಂತ ಸೆಕೆಂಡ್ ರೌಂಡ್ಗೆ ಶಿಫ್ಟ್ ಆಗೋದು. ಇದನ್ನು ನಾವು ಸೆಕೆಂಡ್ ಚಾಯ್ಸ್ನ ಎಂಟ್ರಿ ಮಾಡುವಂಥ ಸ್ಟೂಡೆಂಟ್ಸ್ಗಳು ಈ ಒಂದು ಬೆನಿಫಿಟ್ನ ಪಡ್ಕೊಳ್ತೀರ. ಸೊ ಇಲ್ಲಿ ಮೇಜರ್ ಅಪ್ಡೇಟ್ ನೀವು ಏನು ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ, ನೀವೇನಾದರೂ ಸೆಕೆಂಡ್ ಚಾಯ್ಸ್ ಕೊಟ್ಟಾಗ ನಿಮಗೆ ಯಾವ ಒಂದು ಕಾಲೇಜ್ ಅಲಾಟ್ ಆಗಿರ್ತದೋ ಆ ಒಂದು ಕಾಲೇಜ್ನ ಕೆಳಗಡೆ ಯಾವುದೇ ಆಪ್ಷನ್ಗಳಿದ್ರೂ ಕೂಡ ಆ ಆಪ್ಷನ್ಗಳೆಲ್ಲ ಡಿಲೀಟ್ ಆಗುತ್ತೆ. ಸೊ ಒನ್ಸ್ ಮೋರ್ ರಿಪೀಟ್ ಮಾಡ್ತಿದ್ದೀನಿ, ನಿಮಗೆ ಯಾವ ಒಂದು ಕಾಲೇಜ್ ಅಲಾಟ್ ಆಗಿರ್ತದೋ ಅಥವಾ ಯಾವೊಂದು ಆಪ್ಷನ್ ನಿಮಗೆ ಅಲಾಟ್ ಆಗಿರ್ತದೋ ಅದರ ಕೆಳಗಡೆ ಇರುವಂತಹ ಎಲ್ಲ ಆಪ್ಷನ್ಗಳು ಕೂಡ ಡಿಲೀಟ್ ಆಗುತ್ತೆ. ಅದರ ಮೇಲ್ಗಡೆ ಇರುವಂತಹ ಆಪ್ಷನ್ಗಳು ಮಾತ್ರ ನಿಮಗೆ ಸೆಕೆಂಡ್ ರೌಂಡ್ಗೆ ಅವೈಲಬಿಲಿಟಿ ಇರ್ತಕ್ಕಂಥದ್ದು. ಸೊ ನೀವು ಸೆಕೆಂಡ್ ಆಪ್ಷನ್ನು ಇದಾಗಿತ್ತು. ನೆಕ್ಸ್ಟ್ ಒನ್ ಇಸ್ ದ ಥರ್ಡ್ ಚಾಯ್ಸ್. ಮೂರನೇ ಚಾಯ್ಸ್ ಏನಪ್ಪ ಅಂದರೆ, ಸಿಕ್ಕಿರುವಂತಹ ಕಾಲೇಜು ನನಗೆ ಇಷ್ಟವೇ ಇಲ್ಲ ಅಂತ ಅನ್ನೋರು ಈ ಒಂದು ಚಾಯ್ಸನ್ನು ಎಂಟ್ರಿ ಮಾಡ್ಬೋದು. ಸೊ ಈ ಒಂದು ಚಾಯ್ಸ್ ಏನಪ್ಪ ಅಂದರೆ, ಸಿಕ್ಕಿರುವಂತಹ ಕಾಲೇಜು ನನಗೆ ಇಷ್ಟನೇ ಇಲ್ಲ, ಇದನ್ನು ಡಿಲೀಟ್ ಮಾಡಿಬಿಡಿ, ನಾನು ನೆಕ್ಸ್ಟ್ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಲು ಇಷ್ಟಪಡ್ತೀನಿ, ಬಟ್ ನನಗೆ ಸಿಕ್ಕಿರೋ ಕಾಲೇಜನ್ನು ನನಗೆ ಹೋಲ್ಡ್ ಮಾಡೋದು ಇಲ್ಲ, ನಾನು ಆ ಕಾಲೇಜಿಗೆ ಹೋಗೋದು ಇಲ್ಲ ಅಂತ ಅನ್ನೋರು ಈ ಒಂದು ಆಪ್ಷನ್ನ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಒನ್ ಈಸ್ ದ ಫೋರ್ತ್ ಆಪ್ಷನ್. ಫೋರ್ತ್ ಚಾಯ್ಸ್ ಏನಪ್ಪ ಅಂತ ಹೇಳಿದ್ರೆ, ನನಗೆ ಈ KCET ಕೌನ್ಸಿಲ್ ಬಗ್ಗೆನೇ ಯಾವುದೂ ಇಷ್ಟ ಇಲ್ಲ, ಸುಮ್ಮನೆ ಹಾಕಿದ್ದೆ ಅಂತ ಹೇಳಿರೋರು, ನನಗೆ ಕೌನ್ಸಿಲಿಂಗೇ ಬೇಡ ಅನ್ನೋರು ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗೋದಕ್ಕೆ ನೀವು ಫೋರ್ತ್ ಚಾಯ್ಸನ್ನು ಹಾಕಬೇಕಾಗಿರುತ್ತೆ. ನೀವೇನಾದರೂ ಅಯ್ಯೋ ನಾನು ಕಾಲೇಜೇ ಬೇಡ ಅಂದ್ಬಿಟ್ಟು ಯಾವುದೇ ಒಂದು ಚಾಯ್ಸನ್ನು ಎಂಟ್ರಿ ಮಾಡದೇ ಇದ್ದರೆ ಆಗ ನೀವು ಬೆಲೆ ತರಬೇಕಾದಂತಹ ಸಮಸ್ಯೆ ಕೂಡ ಬರ್ಬೋದು. ಹೋದ ವರ್ಷ ನೀವು ನೋಡಿದ್ರಿ, ಥರ್ಡ್ ರೌಂಡ್ವರೆಗೂ ಬಂದು ಅಲ್ಲಿ ಕಾಲೇಜಲ್ಲಿ ಆಟ ಆದಮೇಲೂ ಕೂಡ ಅವರು ಯಾವುದೇ ಒಂದು ಚಾಯ್ಸನ್ನು ಹಾಕದೇ ಇದ್ದರಿಂದ ಅವ್ರಿಗೆ 3 ಲಕ್ಷದಿಂದ 5 ಲಕ್ಷದವರೆಗೆ ಅವ್ರಿಗೆ ಫೈನ್ ಹಾಕಿದ್ದಾರೆ. ಸೊ ನಿಮಗೆ ಯಾವುದೇ ಒಂದು ಕಾಲೇಜ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ, ಅಥವಾ ನೀವು KCET ಮುಖಾಂತರ ಯಾವುದೇ ಒಂದು ಕಾಲೇಜ್ಗಳಿಗೆ ನೀವು ಹೋಗೋಲ್ಲ ಅಂತ ಹೇಳಿದ್ರೆ, ನೀವು ಫೋರ್ತ್ ಚಾಯ್ಸ್ ಹಾಕಿ ನೀವು ಅಲ್ಲಿಂದ ಎಕ್ಸಿಟ್ ಆಗಬಹುದು. ಆ ಥರ ಮಾಡಿ ಡೈರೆಕ್ಟಾಗಿ ನೀವು ಯಾವುದೇ ಆಪ್ಷನ್ಗಳನ್ನೇನು ಎಂಟ್ರಿ ಮಾಡದೆ ಹಾಗೆ ಹೋಗಬೇಡಿ. ಸೊ ಸಚ್ ದಟ್ ನೀವು ಒಂದು ಏನು ಹೇಳ್ಬೋದು, ನೀವು ಒಂದು ಕ್ರೈಟೀರಿಯಾನ ಫಾಲೋ ಮಾಡಿ ನೀವು ಅಫಿಷಿಯಲಾಗಿ ಆ ಒಂದು ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ಬೋದು. ಸೆಕೆಂಡ್ ಒನ್ ಗ್ರೂಪ್ ಬಗ್ಗೆ ಮಾತನಾಡಿದ್ರೆ, ನಿಮಗೆ ಯಾವುದೇ ಒಂದು ಕಾಲೇಜ್ ಸಿಕ್ಕಿಲ್ಲ, ಅಲಾಟ್ ಆಗಿಲ್ಲ ಅಂದರೆ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನೀವು ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಎಲಿಜಿಬಲ್ ಇರ್ತೀರ. ಅದಕ್ಕೆ ನೀವು ಮಾಡಬೇಕಾಗಿರೋದಷ್ಟೇ, ಆಪ್ಷನ್ ಎಂಟ್ರಿ ಏನು ನೀವು ಮಾಡಿರ್ತೀರ ಅಲ್ಲಿ ವಾಪಸ್ ಹೋಗಿ ನೀವು ಸೇವ್ ಅಂತ ಒಂದಿರುತ್ತದೆ, ಅದನ್ನು ಕೊಡಬೇಕಾಗುತ್ತೆ. ಅಥವಾ ನೀವು ಮತ್ತೊಂದು ಯಾವುದಾದ್ರು ಒಂದು ಕ್ರೈಟೀರಿಯಾನ ಅವರು KEA ಕಡೆಯಿಂದ ಒಂದು ವಿಡಿಯೋ ಮುಖಾಂತರನೋ ಅಥವಾ ಒಂದು ನೋಟಿಫಿಕೇಷನ್ ಮುಖಾಂತರನೋ ಬಿಡ್ತಾರೆ, ಅದನ್ನು ನೋಡಿಕೊಂಡು ನೀವು ಪಾಲಿಸ್ಕೊಂಡು ಸೆಕೆಂಡ್ ರೌಂಡ್ಗೆ ಹೋಗ್ಬೋದಾಗಿರುತ್ತೆ. ಸೊ ನಿಮ್ಮ ಒಂದು ಆಪ್ಷನ್ಗಳನ್ನು ಏನಿಟ್ಟಿದ್ದೀರಾ ಅದನ್ನು ನೀವು ಆ್ಯಡ್ ಮಾಡೋದಕ್ಕಾಗಲ್ಲದಿಲ್ಲ, ರಿಅರೇಂಜ್ ಮಾತ್ರ ಮಾಡ್ಕೊಳ್ಬೋದು ಈ ಒಂದು ಸಮಯದಲ್ಲಿ. ಸೊ ಸೆಕೆಂಡ್ ರೌಂಡ್ ಆದಮೇಲೆ ಥರ್ಡ್ ರೌಂಡ್ ಮಾತ್ರ ನೀವು ಆಪ್ಷನ್ಗಳನ್ನು ಆ್ಯಡ್ ಮಾಡುವಂತಹ ಒಂದು ಅವಕಾಶ ನಿಮ್ಮಲ್ಲಿರುತ್ತೆ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಸೊ ನಿಮಗೇನಾದರೂ ಡೌಟ್ಗಳಿದ್ದರೆ KCET
ಕಾಲೇಜ್ ಅಲಾಟ್ಮೆಂಟ್ ಆಗಿರ್ಬೋದು, ಚಾಯ್ಸ್ ಎಂಟ್ರಿ ಏನಾರು ಆಗಿರ್ಬೋದು, ಕಮೆಂಟ್ ಮುಖಾಂತರ ನೀವು ತಿಳಿಸ್ಬೋದು. ನಾನು ಎಲ್ಲ ಕಮೆಂಟ್ಗಳಿಗೂ ರಿಪ್ಲೈ ಮಾಡ್ತೀನಿ. ಸೊ ಮುಂದಿನ ಒಂದು ಕೌನ್ಸಿಲಿಂಗ್ ವೀಡಿಯೋದಲ್ಲಿ ಅಥವಾ ವ್ಲಾಗ್ ಒಂದು ವೀಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.